ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸೆ ಅಭಯದಾನ ಶೂಲ ಸಮೃಗಂ ಕಲ್ಪದ್ರುಮೂಲೆ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನಿ ಸೇವಿತುಂ ಗಂಗಾ ತುಂಗ ತರಂಗರಂಜಿತ ಜಟಾಭಾರಂ ಕೃಪಾಸಾಗರಂ ಕಂಠಾಲಂಕೃತ ಶೇಷಭೂಷಣಮುಮ್ಮ ಸಂಜೀವನೀಂ ಭಾವಯೇ. ಶ್ರೀ ಸಂಜೀವಿನಿ ರುದ್ರಾಯ ನಮಃ. ಆತ್ಮೀಯರೇ, ಇವತ್ತು 11ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ವಾರ ಸೋಮವಾರವಾಗಿದೆ. ಈ ದಿವಸ ಪಂಚಾಂಗ ಹೇಗಿದೆ ಹೇಳುವಂಥದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಈ ದಿವಸ ನಕ್ಷತ್ರ ಶತಭಿಷ ನಕ್ಷತ್ರ ಇರತಕ್ಕಂಥದ್ದು. ಐಂದ್ರನಾಮ ಯೋಗ ಇದೆ, ಬಾಲವಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆ ಏನು? ಇಂದು ವಿಶೇಷವಾಗಿರ್ತಕ್ಕಂಥದ್ದು ಹನುಮ ಜಯಂತಿ. ಜೊತೆಯಲ್ಲಿ ಶನಿಯ ಒಟ್ಟಿಗಿರ್ತಕ್ಕಂತಹ ಕುಜನ ಬಿಡುಗಡೆ. ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ ಕುಜ ಸ್ವಕ್ಷೇತ್ರಕ್ಕೆ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಹೇಗಿದೆ ಇರುವಂತಹದ್ದನ್ನು ಮೊದಲು ನೋಡ್ಕೊಳ್ಳೋಣ. ನೋಡಿ, ಮೇಷರಾಶಿಯಲ್ಲಿ ರವಿ ಬುಧರ ಯುತಿ ಇದೆ. ಇನ್ನೇನು ಸಾಯಂಕಾಲ ಸಂದರ್ಭದಲ್ಲಿ ಕುಜನು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ವೃಷಭ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕ ರಾಶಿ ಶೂನ್ಯ ರಾಶಿಯಾಗಿದೆ, ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ, ಕನ್ಯಾ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ. ತುಲಾ ಶೂನ್ಯ, ವೃಶ್ಚಿಕ ಶೂನ್ಯ, ಧನುಷ್ ಶೂನ್ಯ, ಮಕರವೂ ಶೂನ್ಯ ರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ರಾಹು ಮತ್ತು ಚಂದ್ರರ ಯುತಿ. ಮೀನರಾಶಿಯಲ್ಲಿ ಕುಜ ಮತ್ತು ಶನಿಯರ ಯುತಿ ಈ ಸಂದರ್ಭದಲ್ಲಿ ಇರತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ? ಮೊದಲು ಮೇಷರಾಶಿ. ಇಂದಿನ ದಿವಸ ಮೇಷರಾಶಿಯವರಿಗೆ ಸಾಧಾರಣವಾಗಿ ಮರಗೆಲಸ ಮಾಡತಕ್ಕಂಥವರಿಗೆ ಅನುಕೂಲ, ಟಿಂಬ್ಲರ್ ವೃತ್ತಿಯಲ್ಲಿ ಇರತಕ್ಕಂಥವರಿಗೆ ಅನುಕೂಲ, ಜೊತೆಯಲ್ಲಿ ವಿಶೇಷವಾಗಿ ಪ್ಲೈವುಡ್ ಇತ್ಯಾದಿಗಳನ್ನು ತಯಾರಿಸುವಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿ, ಕೌಟುಂಬಿಕವಾಗಿ ನೆಮ್ಮದಿ, ಜೊತೆಯಲ್ಲಿ ಮನೆ ಕಟ್ಟುತ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆಲ್ಲ ಶುಭಯೋಗ ಬರುವಂತಹದ್ದಿದೆ. ಕುಜನು ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಸ್ವಕ್ಷೇತ್ರಕ್ಕೆ ಅಂದಾಗ ಕುಜನ ಬಲದಿಂದ ನಿಮ್ಮ ಎಲ್ಲ ವ್ಯವಹಾರಗಳು ಸಕ್ಸಸ್, ಅನುಕೂಲ ಉಂಟಾಗ್ತದೆ. ಕುಜನ ಬಲದಿಂದ ನಿಮ್ಮೆಲ್ಲ ವ್ಯವಹಾರಗಳು ಫಲಕಾರಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮೇಷರಾಶಿಯವರು ವಿಶೇಷವಾಗಿ ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಸುಬ್ರಹ್ಮಣ್ಯ ದೇವರ ದರ್ಶನದಿಂದ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಶುಭ ಲಕ್ಷಣ ಮೇಷರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆಯಲ್ಲೇ ಶುಕ್ರ ಇದ್ದಾನೆ. ಶುಕ್ರನಿಂದ ನಾವು ಹಲವಾರು ಚಿಂತನೆಗಳನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಪುಷ್ಪ ವ್ಯಾಪಾರಿಗಳಿಗೆ ಅನುಕೂಲ, ಹಣ್ಣು ಹಂಪಲನ್ನು ಇಟ್ಟುಕೊಂಡು ವ್ಯಾಪಾರ ಮಾಡತಕ್ಕಂಥವರಿಗೆ ಅನುಕೂಲ, ತರಕಾರಿ ಇತ್ಯಾದಿಗಳನ್ನು ಬೆಳೆಯತಕ್ಕಂಥವರಿಗೆ ಅನುಕೂಲ, ಮಂಗಲ ಕಾರ್ಯಾದಿಗಳನ್ನು ಮಾಡಿಸುವವರಿಗೆ ಅನುಕೂಲ, ಮಂಗಲ ಕಾರ್ಯಾದಿಗಳಲ್ಲಿ ಪಾಲ್ಗೊಳ್ಳುವವರಿಗೆ ಅನುಕೂಲ, ಮಂಗಲ ಕಾರ್ಯಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿಕೊಡುವವರಿಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ಊಟೋಪಚಾರದಲ್ಲೂ ಸಹಿತವಾಗಿ ಶುಕ್ರನ ಪಾತ್ರ ಅತೀ ದೊಡ್ಡದು. ಆದ್ದರಿಂದ ಶುಕ್ರನಿಗೆ ಇವತ್ತಿನ ದಿವಸ ಪೂಜೆ ಪುನಸ್ಕಾರದಿಂದ ಮಾಡಿಕೊಳ್ಳಿ. ಆಗ ನಿಮಗಿರ್ತಕ್ಕಂತಹ ಸಂಕಷ್ಟಗಳೆಲ್ಲ ದೂರವಾಗಿ ಸುಖ ಉಂಟಾಗುವಂತಹ ಲಕ್ಷಣ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರು ಬಿಳಿ ಬಣ್ಣದ ವಸ್ತುಗಳು, ಬಿಳಿ ಬಣ್ಣದ ವಸ್ತ್ರ ನಿಮಗೆ ಅನುಕೂಲಕರವಾಗಿರ್ತದೆ. ಪೂರ್ವ ದಿಕ್ಕು ನಿಮ್ಮ ವ್ಯವಹಾರಕ್ಕೆ ಯೋಗ್ಯ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ದೇವಿಯ ಮಂದಿರಕ್ಕೆ ಹೋಗುವುದರಿಂದ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ, ಶುಭವಾಗ್ತದೆ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು, ಸಪ್ತಮಾಧಿಪತಿ, ವ್ಯವಹಾರ ಸ್ಥಾನಾಧಿಪತಿ. ಒಳ್ಳೊಳ್ಳೆಯ ವ್ಯವಹಾರವನ್ನು ಕುದುರಿಸಿಕೊಳ್ಳಲಿಕ್ಕೆ ಅನುಕೂಲ. ನಿಮ್ಮ ರಾಶಿಗೆ ಕರ್ಮರಾಶಿಯಲ್ಲಿ ಕುಜ ಶನಿಯರ ಯುತಿ. ಉದ್ಯೋಗದ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಬವಣೆ ಇಳಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಜನೇನು ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ಲಾಭಕ್ಕೆ. ಪೆಟ್ರೋಲಿಯಂ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿ ಆಗ್ತದೆ.
ಭೂ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ ಸಾಕಷ್ಟು ನೆಮ್ಮದಿ ಉಂಟಾಗ್ತದೆ. ಜೊತೆಯಲ್ಲಿ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥವರಿಗೆ ಕಷ್ಟಗಳು ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ಮಿಥುನ ರಾಶಿಯವರು ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣು ಪಂಜರ ಸ್ತೋತ್ರ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ. ಜೊತೆಯಲ್ಲಿ ವಿಶೇಷವಾಗಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆ ನಿಮಗೆ ಅನುಕೂಲಕರವಾಗಿರ್ತದೆ. ಉತ್ತರ ದಿಕ್ಕಿನ ವ್ಯವಹಾರ ಕಾರ್ಯಸಿದ್ಧಿಯಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕುಂಭದಲ್ಲಿ ಚಂದ್ರ ಇವತ್ತಿನ ದಿವಸ 8ನೇ ಮನೆಯಲ್ಲಿದ್ದಾನೆ. ದುಃಖದ ವಾರ್ತೆಯನ್ನು ಕೇಳಬೇಕಾಗ್ತದೆ. ಇಡೀ ದಿವಸವೂ ದುಃಖ ಪಡುವಂತಹ ಸನ್ನಿವೇಶ ಒದಗ್ತದೆ. ಕೌಟುಂಬಿಕವಾಗಿ ಯಾರಿಗಾದರೂ ಅಪಾಯ ಬರುವಂತಹ ಸಾಧ್ಯತೆ, ಅದರಿಂದ ದುಃಖ ಉಂಟಾಗುವಂತಹ ಲಕ್ಷಣ. ನೆಮ್ಮದಿ ಇಲ್ಲವೇ ಇಲ್ಲ. ನೆಮ್ಮದಿಗೋಸ್ಕರವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಂದ್ರಶಾಂತಿ, ಕ್ಷೀರದಾನ, ಸುಮಂಗಲಿ ಪೂಜೆ ಇತ್ಯಾದಿಗಳನ್ನು ಮಾಡುವುದರಿಂದ, ಗೋಪೂಜೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಮಾಡಿಕೊಡಿ, ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರ. ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಮುಖವಾಗಿರತಕ್ಕಂತಹ ದುರ್ಗಾ ಮಂದಿರಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಳ್ಳಿ. ಆಗ ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗಿ ಸುಖ ನೆಮ್ಮದಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು ಇದ್ದದ್ದರಿಂದ ಮಂತ್ರಮಾಟಾದಿಗಳ ಭಯ. ಕೆಲವರಿಗಂತೂ ಬಾನಾಮತಿ ಪ್ರಯೋಗವೇ ಆಗಿದೆ ಏನೋ ಹೇಳುವಂತಹ ಭಯಭೀತರಾಗಿರ್ತೀರಿ. ಪರಿಹಾರಕ್ಕಾಗಿ ಪಂಚಾಸ್ತ್ರ ಹೋಮವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಸುದರ್ಶನಾಸ್ತ್ರ, ಬ್ರಹ್ಮಾಸ್ತ್ರ, ನಾಗಾಸ್ತ್ರ, ಪಾಶುಪತಾಸ್ತ್ರ, ಅಘೋರಾಸ್ತ್ರ ಹೇಳುವಂತಹ 5 ಅಸ್ತ್ರಮಂತ್ರಗಳ ಹೋಮಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ದೋಷಾದಿಗಳೆಲ್ಲವೂ ಸಹಿತವಾಗಿ ಛೇದಿಸಿ ಭೇದಿಸಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೌಟುಂಬಿಕ ಕಲಹ ನಿವಾರಣೆಗಾಗಿ ಐಕ್ಯಮತ್ಯವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಸಿಂಹರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಕೆಂಪು ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲ ಏನಿದೆ? ಕರ್ಮರಾಶಿಯಲ್ಲಿ ಗುರು ಇದ್ದದ್ದರಿಂದ ಒಂದು ಯೋಗ, ಅಮರಾಯೋಗದ ಫಲವನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಭಾಗ್ಯದಲ್ಲಿ ಶುಕ್ರ ಇದ್ದಾನೆ, ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣಗಳು. ಆದರೆ 7ರಲ್ಲಿರತಕ್ಕಂತಹ ಕುಜನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಏನಾದರೂ ಅನಾಹುತವನ್ನು ಮಾಡಿಯಾನು. ಬೆಂಕಿ ಅನಾಹುತ ಅಥವಾ ನಿಮ್ಮ ಮನೆಯ ವಸ್ತುಗಳು ವಾಯು ಪ್ರಕೋಪದಿಂದ ಹಾರಿ ಹೋಗುವಂತಹ ಒಂದು ಸನ್ನಿವೇಶ ಬರತಕ್ಕಂಥದ್ದಿದೆ. ಸ್ವಲ್ಪ ಜಾಗೃತಿಯಾಗಿದ್ದರಾಯಿತು. ಶನಿಯೂ ಸಹಿತವಾಗಿ ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಹೀಗಾಗಿ ಕಷ್ಟದ ಮೇಲೆ ಕಷ್ಟ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಕನ್ಯಾ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು 5. ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕು ನಿಮಗೆ ಇವತ್ತು ಅನುಕೂಲ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಪ್ರಯೋಜನಕಾರಿ. ವಿಷ್ಣು ದೇವರ ಅನುಷ್ಠಾನವನ್ನು ಮಾಡುವುದರಿಂದ ಅಥವಾ ಸಹಸ್ರನಾಮವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂಥ ಲಕ್ಷಣ ಇದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಸ್ವಕ್ಷೇತ್ರದಲ್ಲಿದ್ದಾನೆ. ಕ್ಷೇತ್ರ ಬಲ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಆಗ್ತದೆ. ಜ್ಯುವೆಲರಿ ಇತ್ಯಾದಿಗಳನ್ನು ಮಾರಾಟ ಮಾಡತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿ. ವಸ್ತ್ರ ವ್ಯಾಪಾರಿಗಳಿಗೆ ಸಾಕಷ್ಟು ನೆಮ್ಮದಿ ಉಂಟಾಗುವಂತಹ ಲಕ್ಷಣಗಳು. ಮೊದಲು ಸಿದ್ಧ ಉಡುಪುಗಳನ್ನು ಮಾಡುವವರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ಇವತ್ತಿನ ಕಾಲಘಟ್ಟದಲ್ಲಿ. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ರಾಹು ಇದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದರಿಂದ ಆಗಾಗ ಸಣ್ಣ ಪುಟ್ಟ ನಾಗ ಸಂಬಂಧವಾದಂತಹ ದೋಷಗಳು ಕಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಾಗಶಾಂತಿ, ಆಶ್ಲೇಷಾವರಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ತುಲಾರಾಶಿಯವರಿಗೆ ಇರತಕ್ಕಂತಹ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6. ಬಿಳಿ ಬಣ್ಣ ಜೊತೆಯಲ್ಲಿ ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಶ್ರೇಯಸ್ಸು ತರ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಗೆ ಪಂಚಮದಲ್ಲಿ ಕುಜ ಇದ್ದಾನೆ. ಆ ಕುಜನು ಈಗಾಗಲೇ ಮೇಷರಾಶಿಗೆ ಹೋಗುವವರಿದ್ದಾನೆ. ಹೀಗಾಗಿ ಕುಜನ ದೋಷದಿಂದ ಸಾಕಷ್ಟು ತೊಂದರೆ ಉಂಟಾಗುವಂಥದ್ದಿದೆ. ಬಚಕ್ರವನ್ನು ಮುಗಿಸಿ ಕುಜನು ರಾಶ್ಯಾಧಿಪತಿಯು 6ನೇ ಮನೆಯನ್ನು ಪ್ರವೇಶ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ತಲೆಯ ಭಾಗದಲ್ಲಿ ನೋವು, ತಲೆಯಲ್ಲಿ ಬೇನೆ ಅಥವಾ ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು.
ಕೆಲವರಿಗೆ ಮಾನಸಿಕ ತಜ್ಞರ ಹತ್ರ ಹೋಗಬೇಕಂತಹ ಸಂದರ್ಭವೂ ಬಂದಿತ್ತು. ಸ್ವಲ್ಪ ಹುಷಾರಾಗಿದ್ದಲ್ಲಿ ಒಳ್ಳೆಯದು. ರಾಯರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಜೊತೆಯಲ್ಲಿ ಸುಬ್ರಹ್ಮಣ್ಯನ ಸೇವೆಯನ್ನು ಸಾಧ್ಯವಾದಷ್ಟು ಮಾಡಿಕೊಳ್ಳಿ, ಶುಭವನ್ನು ತರ್ತದೆ. ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರು ವಿಶೇಷವಾಗಿ 9 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಧನುರಾಶಿ, ಧನುರಾಶಿಯವರ ಫಲ ಹೇಗಿದೆಯಪ್ಪ ಇವತ್ತು ನೋಡಿ. ಸುಖಸ್ಥಾನದಲ್ಲಿ ಶನಿ ಕುಜರ ಯುತಿ, ಸುಖನಾಶ ಉಂಟಾಗುವಂತಹ ಸಾಧ್ಯತೆ. ಕೆಲವರಿಗೆ ಚರ್ಮ ರೋಗ ಉಂಟಾಗ್ತದೆ, ಕೆಲವರಿಗೆ ತಲೆಬೇನೆ. ಯಾವುದೇ ಔಷಧೋಪಚಾರಗಳನ್ನು ಮಾಡಿದರೂ ಸಹಿತವಾಗಿ ತಲೆಬೇನೆ ಕಡಿಮೆ ಆಗಲ್ಲ. ತಲೆಯಲ್ಲಿ ಉರಿ, ಎದೆಯಲ್ಲಿ ಸಂಕಟ, ಕಾಲಿನಲ್ಲಿ ತ್ರಾಣ ಇಲ್ಲದಿರುವಿಕೆ, ದೇಹಕ್ಕೆ ಬಾಧೆ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಧನುರಾಶಿಯವರಿಗೆ. ಧನುರಾಶಿಯವರು ವಿಶೇಷವಾಗಿ ಪ್ರೇತಬಾಧೆಯಿಂದ ಬಳಲುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದರೆ ಗುರುವಿನ ಅನುಕೂಲತೆ ಇದ್ದದ್ದರಿಂದ ಎಲ್ಲವೂ ಮುಚ್ಚಿ ಹೋಗುವಂತಹ ಒಂದು ಸಂದರ್ಭ ಇರತಕ್ಕಂತಹದ್ದು. ಧನುರಾಶಿಯವರು ವಿಶೇಷವಾಗಿ ಪಿತೃದೋಷಾದಿಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದರಿಂದ ನಿಮ್ಮ ಕುಟುಂಬಕ್ಕೆ ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಾಧ್ಯವಾದಲ್ಲಿ ರಾಯರ ಪ್ರಾರ್ಥನೆ ಮಾಡಿಕೊಳ್ಳಿ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಅಥವಾ ಗೋಕರ್ಣ ಕ್ಷೇತ್ರದಲ್ಲಿ ಪಿತೃದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಧನುರಾಶಿಯವರು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸ್ಕೊಳ್ಳಿ. ಹಳದಿ ಬಣ್ಣ, ಕೇಸರಿ ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ. ಈಗ ಮಕರ ರಾಶಿ, ಮಕರ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ಗುರು ಇದ್ದಾನೆ, ರೋಗಸ್ಥಾನದಲ್ಲಿ. ಹೀಗಾಗಿ ಕೆಲವರಿಗೆ ರೋಗ ಪ್ರಾಪ್ತಿ ನೋಡಿ. ಧನಸ್ಥಾನಕ್ಕೆ ಚಂದ್ರ ಬಂದಿದ್ದಾನೆ, ಚಂದ್ರರಾಹುವಿನ ಯುತಿ ಪರಸ್ಪರ ಶತ್ರುಗಳಾಗಿ ನಿಂತುಕೊಂಡಿದ್ದಾರೆ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಶತ್ರುತ್ವ ಉಂಟಾಗ್ತದೆ, ಜಗಳ ಉಂಟಾಗ್ತದೆ, ಮಿತ್ರರೇ ಶತ್ರುವಾಗಿ ಕೆರಳಿ ನಿಲ್ಲುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ತುಂಬ ಜಾಗ್ರತೆ ಬೇಕು. ಮಕರ ರಾಶಿಯವರು ವಿಶೇಷವಾಗಿ ನಿಮ್ಮ ರಾಶಿಯಿಂದ ಬಾಧಾಧಿಪತಿಯಂತಹ ಕುಜ ತೃತೀಯ ಭಾವದಲ್ಲಿದ್ದಾನೆ. ಇವತ್ತಿನ ದಿವಸ ಅವನು ತೃತೀಯದಿಂದ ಚತುರ್ಥಕ್ಕೆ ಹೋಗ್ತಾ ಇದ್ದಾನೆ, ಸ್ವಕ್ಷೇತ್ರಕ್ಕೆ. ಸ್ವಕ್ಷೇತ್ರದ ಕುಜನಿಗೆ ಬಲ ಜಾಸ್ತಿ ಇರ್ತದೆ. ಆದ್ದರಿಂದ ಈಗ ಬಲರಾಹಿತ್ಯ ಇರತಕ್ಕಂತಹದ್ದು, ಬಲ ಕಡಿಮೆ ಇದೆ. ದೋಷ ಇಲ್ಲ, ಕುಜನಿಂದ ದೋಷ ಇಲ್ಲ, ಆದರೆ ಶನಿಯಿಂದ ದೋಷ ಇದೆ. ಪರಿಹಾರಕ್ಕಾಗಿ ಶನಿ ಶಾಂತಿ, ಎಳ್ಳೆಣ್ಣೆ ಅಭಿಷೇಕ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ಶನೇಶ್ವರನ ಅನುಗ್ರಹದಿಂದ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಪೂಜಾ ಕೈಂಕರ್ಯಾದಿಗಳನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲ ಲಕ್ಷಣದಲ್ಲಿ ಮಕರ ರಾಶಿಯವರು. ಈಗ ಕುಂಭರಾಶಿ, ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಧನಸ್ಥಾನದಲ್ಲಿ ಕುಜ ಮತ್ತು ಶನಿ. ಸಾಕಷ್ಟು ಸಾಲ ಮಾಡಿಕೊಂಡಿರ್ತೀರಿ, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಮನೆ ಮಾರಾಟ ಮಾಡಬೇಕಂತಹ ಸಂದರ್ಭ ಬರ್ತದೆ, ವಾಹನವನ್ನು ಮಾರಿಬಿಡ್ತೀರಿ. ಅದರಿಂದ ನಿಮಗೆ ಮನಕ್ಲೇಶ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಜಾಗೃತೆಯಾಗಿರಬೇಕು ಕುಂಭರಾಶಿಯವರು. ಕುಂಭರಾಶಿಯಲ್ಲೇ ಚಂದ್ರನಿದ್ದಾನೆ, ಶತ್ರುಸ್ಥಾನಾಧಿಪತಿ. ಅಕ್ಕಪಕ್ಕದ ಮನೆಯ ಹೆಣ್ಣು ಮಕ್ಕಳೇ ನಿಮಗೆ ಶತ್ರುವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೂಗುವುದು, ಕಿರ್ಚಾಡುವುದು, ಹೊಡೆಯುವುದು, ಬಡಿಯುವುದು, ಒಯ್ಯುವುದು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ಕುಂಭರಾಶಿಯ ಹೆಣ್ಣು ಮಕ್ಕಳಿಗೆ. ಸ್ವಲ್ಪ ಜಾಗೃತೆಯಾಗಿರಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ರುದ್ರನ ಸೇವೆಯನ್ನು ಮಾಡುವುದರಿಂದ ಅಥವಾ ರುದ್ರಾನುಷ್ಠಾನ, ರುದ್ರ ಜಪ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಕುಂಭರಾಶಿಯವರಿಗೆ. ಕುಂಭರಾಶಿಯವರು 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕಪ್ಪು, ಬಿಳಿ, ಹಸಿರು, ನೀಲಿ ಇತ್ಯಾದಿ ಬಣ್ಣಗಳನ್ನು ಉಪಯೋಗಿಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಈ ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ ಕಾರ್ಯಸಿದ್ಧಿಸ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿ, ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಶನಿಯರ ಯುತಿ. ಪರಸ್ಪರ ವೈರಿಗಳು ಭಾಳ ದಿವಸದಿಂದ ಕಷ್ಟಪಟ್ಟು ಭಾಳಷ್ಟು ತೊಂದರೆಯನ್ನು ಅನುಭವಿಸಿದಿರಿ. ಶಾರೀರಿಕವಾದಂತಹ ರೋಗ, ಜೊತೆಯಲ್ಲಿ ಚರ್ಮ ವ್ಯಾಧಿ, ಉಷ್ಣ ಶರೀರಕ್ಕೆ ಉಷ್ಣ, ವ್ಯವಹಾರದಲ್ಲಿ ಕಷ್ಟ ಇತ್ಯಾದಿಗಳನ್ನೆಲ್ಲ ಸಾಕಷ್ಟು ಅನುಭವಿಸಿದಿರಿ. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗುರು ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ, ಆರೋಗ್ಯಕ್ಕೆ ಒಳ್ಳೆಯದು, ಮನೆಗೆ ಒಳ್ಳೆಯದು, ಮನಸ್ಸು ಶಾಂತವಾಗಿರ್ತದೆ. ಆದರೆ ವ್ಯವಹಾರದಲ್ಲಿ ಮಾತ್ರ ತೊಡಕುಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕೋಸ್ಕರವಾಗಿ ನೀವು ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ.
ಕುಜನು ಇವತ್ತಿನ ದಿವಸ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ತನ್ನದೇ ಮನೆಗೆ ಕುಜ ಹೋಗ್ತಾನೆ. ಅಂದರೆ ನಿಮ್ಮ ರಾಶಿಗೆ ಧನಸ್ಥಾನಾಧಿಪತಿ ಧನಸ್ಥಾನದಲ್ಲಿದ್ದಾಗ ಆಗುತ್ತೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಕುದನ್ನಹ ಅಂತ ಹೇಳಿದ್ದಾರೆ. ಭೋಜನದ ವಿಷಯದಲ್ಲಿ ತೊಂದರೆ ಇದ್ದರೂ ಸಹಿತವಾಗಿ ಕೌಟುಂಬಿಕವಾಗಿ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಆಂಜನೇಯನ ದರ್ಶನ ಮಾಡಿಕೊಳ್ಳಿ. ಹನುಮಾನ್ ಚಾಲಿಸಾವನ್ನು ಓದಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇವತ್ತಿನ ದಿವಸ ಮೀನರಾಶಿಯವರಿಗೆ. ಮೀನರಾಶಿಯವರು 3 ನಿಮ್ಮ ಸಂಖ್ಯೆ ಬಳಕೆ ಮಾಡಿಕೊಳ್ಳಿ. ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ನಿಮಗೆ ಅತ್ಯಂತ ಕ್ಷೇಮವಾಗ್ತದೆ. ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಅಥವಾ ಈಶಾನ್ಯ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮೀನರಾಶಿಯವರು ಒಟ್ಟಾರೆ 12 ರಾಶಿಯವರು ಇವತ್ತಿನ ದಿವಸ ಹನುಮ ಜಯಂತಿ ಇದ್ದದರಿಂದ ಆಂಜನೇಯನ ಸೇವೆಯನ್ನು ಮಾಡಬೇಕಾಗಿರ್ತಕ್ಕಂತಹದ್ದು. ಆಂಜನೇಯನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಆಂಜನೇಯನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಬಾಳೆಹಣ್ಣಿನ ಶೇಖರಣೆ, ಅದನ್ನು ಅವನಿಗೆ ಸಮರ್ಪಣೆ ಮಾಡುವುದರಿಂದ ಆಂಜನೇಯನು ಸುಪ್ರೀತನಾಗಿ ಕಷ್ಟವನ್ನು ದೂರ ಮಾಡ್ತಾನೆ. ಜೊತೆಯಲ್ಲಿ ಈಗಾಗಲೇ ಷಷ್ಠಿಪೂರ್ತಿ ಶಾಂತಿಯ ಬಗ್ಗೆ ತಿಳಿಸ್ತಾ ಇದ್ವಿ. ಬರುವ ಜುಲೈ 5ನೇ ತಾರೀಕಿನಂದು ವಿಶೇಷವಾಗಿ ಷಷ್ಠಿಪೂರ್ತಿ ಶಾಂತಿಯನ್ನು ಮಾಡಿಸ್ತಾ ಇದ್ದೇವೆ. ಮಾಡಿಸಲಿಕ್ಕೆ ಇಚ್ಛೆ ಇರತಕ್ಕಂಥವರು ಬುಕ್ ಮಾಡ್ಕೊಳ್ಳಿ. ಕೆಳಭಾಗದಲ್ಲಿ ನಂಬರ್ಗಳು ಬರ್ತದೆ. ಅದು ಮಾಡ್ತಾ ಇರತಕ್ಕಂತಹ ಸ್ಥಳ ದಾಬಸ್ಪೇಟೆ ಸಮೀಪದಲ್ಲಿರತಕ್ಕಂತಹ ಕಾಡುಗೆರೆ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ. ಆದ್ದರಿಂದ ಒಳ್ಳೆಯ ಅವಕಾಶ ಇರತಕ್ಕಂತಹದ್ದು. ನಂಬರ್ನ ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗ್ತದೆ. ಮಂಗಳವಾಗಲಿ.